ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಮ್ಮ ಗಟೀಸ್ ಕಿಚನ್ಗೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಚೈತ್ರ ಅಶ್ವಿತ್. ಇವತ್ತಿನ ಗಟೀಸ್ ಮ್ಯಾಜಿಕ್ ರೆಸಿಪಿ ತುಂಬಾ ಸಿಂಪಲ್ ಆದಂತಹ ಮಶ್ರೂಮ್ ಪಲಾವ್. ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮಶ್ರೂಮ್ ಪಲಾವ್ ಮಾಡೋದಕ್ಕೆ ಒಂದು ಮಸಾಲ ಮಾಡ್ಕೊಳ್ಳೋಣ. ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದೊಂದು ಸ್ವಲ್ಪ ಕಾಯ್ದ ನಂತರ ಅದಕ್ಕೆ ನಾವು ಲವಂಗ, ಕಲ್ಲುವು, ಚಕ್ಕೆ, ಏಲಕ್ಕಿ, ಸೋಂಪು, ಸ್ವಲ್ಪ ಶುಂಠಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಸೋಂಪೆಲ್ಲ ಆ್ಯಡ್ ಮಾಡಿದ್ರೆ ನಮಗೆ ಡೈಜೆಷನ್ಗೂ ಒಳ್ಳೆಯದು, ಹಾಗೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಲೈಟಾಗಿ ಫ್ರೈ ಮಾಡಿದ ನಂತರ ಸ್ವಲ್ಪ ಕಾಯಿ ಚೂರು ಹಾಕ್ಕೊಂಬಿಡೋಣ. ಅದನ್ನು ಸ್ವಲ್ಪ ಲೈಟಾಗಿ ಬಾಡಿಸ್ಕೊಳ್ಳಿ. ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡಿಕೊಂಡ್ರೆ ಪಲಾವ್ದು ರುಚಿನೇ ಚೇಂಜ್ ಆಗಿಬಿಡುತ್ತೆ. ಹಾಗೆ ಇಲ್ಲಿ ನಾವು ಪುದೀನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಪುದೀನ ಆ್ಯಡ್ ಮಾಡಿದಷ್ಟು ರುಚಿ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಇದರಲ್ಲಿ ಬ್ಯಾಡಗಿ ಚಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಒಂದು 8ರಿಂದ 10 ಬ್ಯಾಡಗಿ ಚಿಲ್ಲಿ ತೊಗೊಳ್ಳಿ. ಕಲರು ಚೆನ್ನಾಗಿರುತ್ತೆ, ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಬ್ಯಾಡಗಿ ಚಿಲ್ಲಿ ಯೂಸ್ ಮಾಡೋದ್ರಿಂದ. ಹಾಗೆ ಅದನ್ನು ಆರ್ಲಿಕ್ಕೆ ಇಟ್ಕೊಳ್ಳೋಣ, ಫ್ರೈ ಮಾಡಿರೋ ಮಸಾಲಾನ. ನಂತರ ಇಲ್ಲಿ ಒಂದು ಪಲಾವ್ ಮಾಡೋ ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಳ್ಳಿ. ಹಾಗೆ ತುಪ್ಪ, ಪಲಾವ್ ಎಲೆ, ಏಲಕ್ಕಿ, ಲವಂಗ, ಕಲ್ಲು, ಸ್ವಲ್ಪ ಲೈಟಾಗಿ ಬಾಡಿಸ್ಕೊಳ್ಳೋಣ. ಅದಾದ ನಂತರ ಮೊದಲಿಗೆ ನಾವಿಲ್ಲಿ ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಮೆಂತ್ಯ ಸೊಪ್ಪು ಮೊದಲಿಗೆ ಆ್ಯಡ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಪಲಾವ್ನ ಟೇಸ್ಟು. ಹಾಗೆ ಮನೇಲೂ ಘಮ್ಮಂತ ಘಮ ಹರಡುತ್ತೆ. ಎಲ್ಲ ನಿಮ್ಮ ಪಕ್ಕದ ಮನೆಗೆಲ್ಲ ಹೋಗಿರುತ್ತೆ ಕಣ್ರಿ ಸ್ಮೆಲ್ಲು. ನೋಡಿ, ಈ ಥರ ಬಾಡಿಸ್ಕೊಳ್ಳಿ ಚೆನ್ನಾಗಿ. ಅದಾದ ನಂತರ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋಂತಹ ಈರುಳ್ಳಿ ಹಾಕ್ಕೊಳ್ಳೋಣ. ಇಲ್ಲಿ ಒಂದು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ಬೇಯಲಿಕ್ಕೆ ಬಿಡಿ ಈರುಳ್ಳಿನೂ. ಈಗ ನಾನಿಲ್ಲಿ ಆರ್ಲಿಕ್ಕೆ ಇಟ್ಕೊಂಡಿರೋಂತಹ ಮಸಾಲಾನ ಗ್ರೈಂಡ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಗ್ರೈಂಡ್ ಮಾಡಿದ ನಂತರ ಈ ಥರ ಇಷ್ಟು ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ತುಂಬ ಫೈನ್ ಪೇಸ್ಟ್ ಏನು ಬೇಕಾಗಲ್ಲ. ನೋಡಿ, ಈ ಕಡೆ ಈರುಳ್ಳಿ ಬೆಂದಿದೆ ಚೆನ್ನಾಗಿ. ಅದಾದ ನಂತರ ನಾನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋಂತಹ ಟೊಮೆಟೊ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಟೊಮೆಟೊ ಬೇಗ ಬೇಯಬೇಕು ಅನ್ನೋದಿದ್ದರೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡು ಕ್ಲೋಸ್ ಮಾಡಿಬಿಡಿ. ನೋಡಿ, ಇಲ್ಲಿ ಟೊಮೆಟೊ ಬೇಯಲಿಕ್ಕೋಸ್ಕರನೇ ಉಪ್ಪು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡೋಣ. ಆಗ ಟೊಮೆಟೊ ಚೆನ್ನಾಗಿ ಬೆಂದೋಗುತ್ತೆ. ಮಶ್ರೂಮ್ ತುಂಬಾ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ವಿಟಮಿನ್ ಡಿ ಇರೋದ್ರಿಂದ ನಮ್ಮ ಇಮ್ಯುನಿಟಿಗೆ, ನಮ್ಮ ಬಾಡಿ ಫಂಕ್ಷನ್ಗೆ, ಬ್ರೈನ್ ಫಂಕ್ಷನ್ಗೆ, ನಮ್ಮ ಹಾರ್ಟ್ ಹೆಲ್ತ್ಗೆ, ಓವರಾಲ್ ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಟೊಮೆಟೊ ಬೆಂದ ನಂತರ ನಾವಿಲ್ಲಿ ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಿ ಮಸಾಲ ಆ್ಯಡ್ ಮಾಡ್ಕೊಳ್ಳೋಣ. ಮಸಾಲೆ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಜಾರಿಗೆ ನೀರೆಲ್ಲ ಹಾಕ್ಕೊಂಡು ಮಸಾಲೆ ಪೂರ್ತಿ ತೊಗೊಂಡ್ಬಿಡೋಣ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ನಾವು ಮಶ್ರೂಮ್ನ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಮಶ್ರೂಮ್ನ ಚೆನ್ನಾಗಿ ಉಪ್ಪು ನೀರಲ್ಲಿ ತೊಳೆದು ಹಾಫ್ ಕಟ್ ಮಾಡಿಕೊಂಡ್ರೆ ಸಾಕು. ಅದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡು ಬೇಯಲಿಕ್ಕೆ ಬಿಟ್ಬಿಡೋಣ. ಒಂದು 5 ನಿಮಿಷಗಳ ಕಾಲ ಮುಚ್ಚಿಟ್ಬಿಟ್ರೆ ಮಶ್ರೂಮ್ ಚೆನ್ನಾಗಿ ಬೆಂದೋಗುತ್ತೆ. ಆದಷ್ಟು ವಾರಕ್ಕೆ ಸರಿನಾದರೂ ಮಶ್ರೂಮಲ್ಲಿ ರೆಸಿಪೀಸ್ ಮಾಡಿಕೊಂಡು ತಿಂದರೆ ತುಂಬಾ ಒಳ್ಳೆಯದು. ಮಶ್ರೂಮ್ ಪಲಾವ್ ಆಗಿರ್ಬೋದು, ಮಶ್ರೂಮ್ ಗ್ರೇವಿ ಆಗಿರ್ಬೋದು, ಆ ರೀತಿ ಮಾಡಿಕೊಂಡ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ ಈ ಥರ ಪಲಾವೆಲ್ಲ ಮಾಡಿಕೊಟ್ರೆ. ನೋಡಿ, ಈಗ ಮಶ್ರೂಮ್ ಚೆನ್ನಾಗಿ ಬೆಂದಿದೆ. ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರಲ್ಲಿ ನಾನು ಕರ್ಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು 2ರಿಂದ 3 ಚಮಚದಷ್ಟು ಕರ್ಡ್ ಆ್ಯಡ್ ಮಾಡ್ಕೊಳ್ಳಿ. ಆ ಪಲಾವ್ದು ಕ್ರೀಮಿ ಟೆಕ್ಸ್ಚರ್ ಚೆನ್ನಾಗಿರುತ್ತೆ ಕರ್ಡ್ ಆ್ಯಡ್ ಮಾಡೋದ್ರಿಂದ. ಫ್ಲೇವರು ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಟೇಸ್ಟೇ ಕೊಡುತ್ತೆ ಓವರಾಲ್ ಪಲಾವ್ಗೆ. ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಮಸಾಲೆಗೆ. ಟೇಸ್ಟ್ ನೋಡ್ತಾಯಿರಿ. ನಿಮಗೆ ಟೇಸ್ಟ್ ನೋಡಿದ್ರೆ ಉಪ್ಪು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ.
ಒಂದು 2 ನಿಮಿಷಗಳ ಕಾಲ ಮುಚ್ಚಿಟ್ಬಿಟ್ರೆ ಇನ್ನೂ ಸ್ವಲ್ಪ ಬೇಯುತ್ತೆ ಮಸಾಲ ಅಂತ. ಇಲ್ಲಿ ನಾನು 1 ಗ್ಲಾಸ್ ಜೀರಾ ರೈಸ್ಗೆ 2.5 ಗ್ಲಾಸಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಜೀರಾ ರೈಸ್ ಬಳಸೋದ್ರಿಂದ ನಾನು ಹಿಂದಿನ ರೆಸಿಪಿನಲ್ಲಿ ಹೇಳಿದ್ದೀನಿ, ಚಿಕನ್ ಪುಲಾವ್ನಲ್ಲಿ ಜೀರಾ ರೈಸ್ ಬಳಸೋದ್ರಿಂದ ಈ ಪುಲಾವ್ ಅದೆಲ್ಲ ಮಾಡಿದಾಗ ತುಂಬಾ ರುಚಿ ಚೆನ್ನಾಗಿರುತ್ತೆ. ಜೀರಾ ರೈಸ್ದು ಫ್ಲೇವರು ಅದ್ಭುತವಾಗಿರುತ್ತೆ. ನಿಮ್ಮ ಅಕ್ಕಪಕ್ಕ ಮನೆಯವರೆಲ್ಲ ಕೇಳಬೇಕು, ಏನು ರೀ ಮಾಡ್ತಾಯಿದ್ದೀರಾ ಇವತ್ತು ಸ್ಪೆಷಲ್ಲು ಅಂತ. ನೋಡಿ, ಈ ಥರ ಚೆನ್ನಾಗಿ ನೀರು ಕುದ್ದ ನಂತರ ನಾವು ತೊಳೆದಿಟ್ಕೊಂಡಿರೋ ಅಂತಹ ಜೀರಾ ರೈಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ನೀರು ಹಾಕ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ಅರ್ಧ ಮುಕ್ಕಾಲು ಬೆಂದ ನಂತರ ಅಕ್ಕಿನ ಸ್ವಲ್ಪ ಸಿಮ್ ಮಾಡಿ ಇಟ್ಬಿಡಿ. ಅದು ಹಾಗೇ ಬೇಯುತ್ತೆ ದಮ್ಮಲ್ಲೇ, ಇಲ್ಲಾಂದರೆ ಮುದ್ದೆ ಆಗೋಗುತ್ತೆ. ನೋಡಿ, ಈಗ ಆಲ್ಮೋಸ್ಟ್ ಆಗಿದೆ ರೈಸು. ಬೇಕಿದ್ದರೆ ಇನ್ನೊಂದು ಅರ್ಧ ಗ್ಲಾಸ್ ಹಾಕ್ಕೋಬೋದು ನೀರು. ತುಂಬ ನೀರು ಹಾಕಿದ್ರೆ ಮುದ್ದೆ ಆಗೋಗುತ್ತೆ, ಅದು ಮೊಸರನ್ನ ಥರ ಆಗೋಗ್ಬಿಡುತ್ತೆ. ಲೈಟಾಗಿ ಮಿಕ್ಸ್ ಮಾಡಿ ಈ ರೀತಿ, ಇಲ್ಲಾಂದರೆ ಪುಡಿ ಆಗೋಗುತ್ತೆ ಅಕ್ಕಿ. ನೋಡಿ, ಇಲ್ಲಿ ಬಿಸಿಯಾದಂತಹ ಮಶ್ರೂಮ್ ಪಲಾವ್ ತಯಾರಾಗಿದೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತೀನಿ. ತುಂಬಾ ಅದ್ಭುತವಾಗಿದೆ ನಮ್ಮ ಮಶ್ರೂಮ್ ಪಲಾವ್. ಇದರಲ್ಲಿ ನಾನು ಬ್ಯಾಡಗಿ ಚಿಲ್ಲಿ ಯೂಸ್ ಮಾಡಿರೋದ್ರಿಂದ ತುಂಬಾ ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗೆ ಬ್ಯಾಡಗಿ ಚಿಲ್ಲಿದು ಕಲರ್ ಸಿಕ್ಕಾಪಡೆ ಚೆನ್ನಾಗಿರುತ್ತೆ. ಹಾಗೆ ಇದರಲ್ಲಿ ಕರ್ಡ್ ಯೂಸ್ ಮಾಡಿರ್ತೀನಲ್ಲ, ಅದ್ರದ್ದು ಕ್ರೀಮಿ ಟೆಕ್ಸ್ಚರ್ ಪಲಾವ್ಗೆ ತುಂಬಾ ಅದ್ಭುತವಾಗಿರುತ್ತೆ. ತುಂಬ ರುಚಿಯಾಗಿದೆ. ನೀವು ಖಂಡಿತವಾಗ್ಲೂ ನಿಮ್ಮ ಮನೇಲಿ ಟ್ರೈ ಮಾಡಲೇಬೇಕು ಅನ್ನೋದೇ ನಮ್ಮ ಉದ್ದೇಶ. ಹಾಗೆ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ, ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್, ಹ್ಯಾಪಿ ಈಟಿಂಗ್, ಸ್ಮೈಲಿಂಗ್. ನಮಸ್ತೆ.